ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಈ ಬೆಳಗಾವಿ ಜಿಲ್ಲೆ ಬಗ್ಗೆ ನನಗ ದೊಡ್ಡ ಅಭಿಮಾನ, ದೊಡ್ಡ ಗೌರವ. ಯಾಕಂದ್ರೆ ದೊಡ್ಡ ಜಿಲ್ಲೆ, ದೊಡ್ಡ ದೊಡ್ಡ ವಜನ್ ಇದ್ದಂತ ರಾಜಕಾರಣಿಗಳು, ಮತ್ತ ಅವ್ರ ವಜನ್ ತಕ್ಕನ ಅಧಿಕಾರಿಗಳು ಹಂಗ. ಇವತ್ತು ಡಿಸ್ಮಿಸ್ ಆಗ್ಬೇಕಾದಂತ ಅಧಿಕಾರಿಗಳು ಕೀ ಪೋಸ್ಟ್ನಾಗ ಅದಾರ. ಅವರೆಲ್ಲ ಡಿಸ್ಮಿಸ್ ಅವ್ರೆಲ್ಲ ಮಾಡಿದ್ ನೋಡ್ಬೇಕಾದ್ರೆ ಅದು ಎಂದ್ ಬರ್ದಿತ್ತು ನೋಡೋಣ. ನಮ್ ಜಿಲ್ಲಾಕ ಡಿಸ್ಮಿಸ್ ಆಗ್ಬೇಕಂತ ಅಧಿಕಾರಿಗಳ ಬಹುತೇಕ ದೊಡ್ಡ ದೊಡ್ಡ ಕೀ ಪೋಸ್ಟ್ನಾಗ ಅದಾರ ಬೆಳಗಾವಿ ಜಿಲ್ಲಾದಾಗ. ಇರ್ಲಿ, ಅದಕ್ಕೂ ಏನ್ ತಕರಾರು ಇರ್ಲಿಲ್ಲ. ನೀವು ಕೀ ಪೋಸ್ಟ್ ದಾಗ ಇದ್ದ ಮ್ಯಾಗ ಒಮ್ಮೆ ಸಸ್ಪೆಂಡ್ ಆದ ಮ್ಯಾಗ ಮತ್ತ ಅದ ಇಲಾಖೆಗೆ ಬಂದ ಅದ ಹುದ್ದೆಗೆ ಬಂದ ಮ್ಯಾಗು ಮತ್ತ ನಿಮ್ಮ ಹಳೆ ಆಟನ ಆಡಿತೈತಂದಾಗ ಗರ್ದಿಗಮತ್ ಸುಮ್ಕುಂಡಾಕ್ ಆಗ್ತೈತೇನ? ದಾಖಲೆ ಹಿಡ್ಕೊಂಡ್ ಮಾತಾಡತ್ತೇನ? ದಾಖಲೆಗಳು ಎಲ್ಲಾ ದಾಖಲೆಗಳು ಹಿಡ್ಕೊಂಡ ಮಾತಾಡತ್ತೇನ? ದಾಖಲೆ ಇಲ್ಲದೆ ಯಾವ್ದು ಮಾತಾಡೋದಿಲ್ಲ. ಯಾಕಂದ್ರ ಇದು ಯಾವ್ದಾರ ಇಲಾಖೆ ಆದ್ರೆ ನಾನು ಬಹಳ ತಿಳ್ಕಿಡಿಸ್ಕೊತಿರಕ್ಕಿಲ್ಲ. ಯಾವ್ದಾರ ಒಂದ್ ಇಲಾಖೆ ಆದ್ರೆ ಆತ್ ಬಿಡ, ತಿಂದಿರ್ಬೇಕು, ಮಾಡಿರ್ಬೇಕು, ಹೋಗಿರ್ಬೇಕು. ಯಾಕಂದ್ರ ಅವರು ಮ್ಯಾಗಿನ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಕೊಡ್ಬೇಕಾಗ್ತೈತಿ, ಸಂಭಾಳಿಸ್ಬೇಕಾಗ್ತೈತಿ. ಆದ್ರೆ ಈ ಒಂದ್ ಏನ ಪಶು ವೈದ್ಯಕೀಯ ಸೇವಾ ಇಲಾಖೆ, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿ ಉಪನಿರ್ದೇಶಕ ಇವತ್ತ ರವಿ ಸಿ ಸಾಲಿಗೌಡ್ರ ಮತ್ತ ರಾಚನಾಯ್ಕರ ಅಲ್ಲಿ ಒಂದು ಆಡಳಿತ ಸಿಬ್ಬಂದಿ ದನಗಳಿಗೆ, ಮೂಕ ಜಾನುವಾರಕ್ಕೆ ಕೊಡಬೇಕಾದಂತ ಒಂದು ಔಷಧಿ ಪರಿಕರಗಳನ್ನು ಇವತ್ತಿಗೂ ಕೋಟಿ ಗಂಟ್ಲೆ ತಮ್ಮ ಗೋಡಾವಣದಾಗ ಇಟ್ಕೊಂಡ್ ತಿಂತಾರೆ. ಇವತ್ ದಾಖಲೆ ಹೋಯ್ತು, ಗೋಡಾವಣಕ್ಕೆ ಹೋಗಿ ಸ್ಟಾಕ್ ಚೆಕ್ ಮಾಡ್ಕೊಂಡ್ ಇವತ್ತು ಯಾವ್ಯಾವ ತಾಲೂಕಿಗೆ ಕೊಡಬೇಕಾಗಿತ್ತ ಹಿಂದಿನ ವರ್ಷದ ಔಷಧ ಇನ್ನೂ ಇಟ್ಕೊಂತಾರ. ನಾನ್ ಡಿ ಅವ್ರಿಗೆ ಮಾತಾಡಿನ, ಇಲ್ರಿ ಅದು ಕೊಡ್ತೇವ್ರಿ ನಾ ಸ್ವಲ್ಪ, ಅದೆಲ್ಲ ಬೇಡ, ಯಾಕೆ ಇಟ್ಕೊಂಡ್ ಕುಂತಿಪ್ಪ ನೀನು? ಇವತ್ತ ರವಿ ಸಾಲಿಗೌಡ್ರ ಬಗ್ಗೆ ಹೇಳ್ಬೇಕಂದ್ರ ಇವರಲ್ಲಿ ಉಪನಿರ್ದೇಶಕರಿದ್ದವ್ರ, ಅವ್ರನ್ನ ಈಗ ಸದ್ಯ ಒಂದ್ ತೊಡೆ ದಿವಸದಿಂದ ಈ ಒಂದು ಕರ್ನಾಟಕ ಸರ್ಕಾರ ಅವ್ರನ್ನ ಸಸ್ಪೆಂಡ್ ಮಾಡ್ತೈತಿ. ಯಾವ ವಿಷಯಕ್ಕಂದ್ರ ಮೇಲೆ ಓದಲಾದ ಪತ್ರದಲ್ಲಿ 2020-26ನೇ ಸಾಲಿನ ಜಿಲ್ಲಾ ಪಂಚಾಯತಿ ಲಿಂಕ್ ಡಾಕ್ಯುಮೆಂಟ್ ಲೆಕ್ಕ ಶೀರ್ಷಿಕೆ 24,00,00,00,001,027,222 ಅಡಿಯಲ್ಲಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿ ಅಧೀನ ಕಚೇರಿಗಳಲ್ಲಿ ಪಶು ಚಿಕಿತ್ಸಾ ಔಷಧಿ ರಾಸಾಯನಿಕಗಳನ್ನು 3,78,16,00,000 ರೂಪಾಯಿ ನಿಯಮಾವಳಿಗಳನ್ನು ಉಲ್ಲಂಘಿಸಿ, ಅಂದ್ರೆ 4 ಕೋಟಿ ರೂಪಾಯಿ ಹೆಚ್ಚ ಕಡಿಮೆ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಕರ್ತವ್ಯ ಲೋಪ ಎಸಗಿರುವ ಕುರಿತು ತನಿಖೆಗೆ ಅಧಿಕಾರಿಯನ್ನು ನೇಮಿಸಲಾಗಿದ್ದು, ಅದರಂತೆ ಉಪ ಕಾರ್ಯದರ್ಶಿಗಳು ಅಭಿವೃದ್ಧಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಅವರು ತನಿಖೆ ಕೈಗೊಂಡು ಜಂಟಿ ತನಿಖಾ ವರದಿಯನ್ನು ಸಲ್ಲಿಸುತ್ತಾರೆ. ಸದರಿ ತನಿಖಾ ವರದಿಯಲ್ಲಿನ ಅಂಶಗಳನ್ನು ಪರಿಶೀಲಿಸಲಾಗಿ ರವಿ ಸಿ ಸಾಲಿಗೌಡರು ಉಪ ನಿರ್ದೇಶಕರು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯವರು ಖರೀದಿ ಪ್ರಕ್ರಿಯೆಯಲ್ಲಿ ಕೆಟಿಪಿಪಿ ನಿಯಮ 1991 ಮೇಲಾಧಿಕಾರಿಗಳು ಹಾಗೂ ಈ ಕಚೇರಿ ಲಿಖಿತ ಆದೇಶಗಳನ್ನು ಪಾಲಿಸದೆ ಕರ್ತವ್ಯ ಲೋಪ ಎಸಗಿರುವುದು ಜೊತೆಗೆ ಖರೀದಿ ಪ್ರಕ್ರಿಯೆಯನ್ನು ಪರಿಶೀಲಿಸದೆ ಒಂದೇ ತಾಲೂಕಿನಿಂದ ಜಿಲ್ಲೆಯ ಒಟ್ಟಾರೆ ಪ್ರಮಾಣವನ್ನು ನಿರ್ಧರಿಸಿ ಖರೀದಿ ಪ್ರಕ್ರಿಯೆ ಕೈಗೊಳ್ಳುವಲ್ಲಿ ಆಂತರಿಕವಾಗಿ ಸೂಚಿಸುವುದು ಮತ್ತು ಕಚೇರಿಯಿಂದ ಔಷಧಿ ರಾಸಾಯನಿಕ ಖರೀದಿ ಆಡಳಿತಾತ್ಮಕ ಅನುಮೋದನೆ ಪಡೆದಿರುವುದಾಗಿ ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡು ಸದರಿ ಖರೀದಿ ಪ್ರಕ್ರಿಯೆಗೆ ಅವರ ಹಂತದಲ್ಲಿ ಆದೇಶ ಮಾಡಿಕೊಂಡು ಅನುದಾನ ವೆಚ್ಚ ಮಾಡಿರುತ್ತಾರೆ. ಇದನ್ನ ಮಾಡಿ ಕೆಲಸ ಅವ್ರನ್ನ ಸಸ್ಪೆಂಡ್ ಮಾಡ್ತಾರ. ಇದು 31/10/2025 ಇದು ಅವ್ರು ಸಸ್ಪೆಂಡ್ ಆಗ್ತಾರ. ಅಂದ್ರೆ ಒಂದ್ 3-4 ತಿಂಗಳ ಹಿಂದ ಅವ್ರನ್ನ ಮಾಡಿ ಅವ್ರನ್ನ ಅಮಾನತ್ನಾಗ ಇಡ್ತಾರ. ಇದು ಸರ್ಕಾರದ ಅಧೀನ ಕಾರ್ಯದರ್ಶಿ ಇದನ್ನ ಆದೇಶ ಮಾಡ್ತಾರೆ. ಇರ್ಲಿ, ಆದೇಶ ಆತು. ಆಮ್ಯಾಗ ಇವತ್ತ ನಾನಲ್ಲಿ ಉಪನಿರ್ದೇಶಕ ಕಚೇರಿ ಒಳಗ ಕಳೆದ ಒಂದು ತಿಂಗಳದಿಂದ ಈ ಪಶುಪಾಲನಾ ಇಲಾಖೆ ಬೆಳಗಾವಿ ತಾಲೂಕಿನಾಗ ಎಲ್ಲೂ ಯಾವ ಔಷಧಗಳು ಸಿಗಲ್ಲ. ಯಾಕಂತಂದ್ರ ಬರತೈತಿ, ಗಾಡಿ ಬರತೈತಿ, ಈಗ ಬರ್ತಾವ, ನಾಳೆ ಬರ್ತಾವ ಅಂತ ಯಾಕಂದ್ರ ನನ್ನ ಮನ್ಯಾಗೂ ದನಗಳು ಅದಾವ. ನಾನು ಫೋನ್ ಮಾಡಿ ಕೇಳ್ಕೊಳ್ಳಿ, ಇಲ್ರಿ ಇದು ಔಷಧಿ ಇಲ್ಲ ಅನ್ನತಾರ ಅಂತಂದ್ರು. ನಾನು ಅದನ್ನ ಭೇಟಿ ಆಗ್ಬೇಕಂತ ಹೋದಿನಿ. ನಾನು ಹೋದ್ಮ್ಯಾಗ ಆ ಗೋಡಾವಣದಾಗ ಒಂದ್ 4-5 ಕೋಟಿ ರೂಪಾಯಿದ ಇವತ್ತು ಜಾನುವಾರಿಗೆ ಹಾಕುವಂತ ಔಷಧ ಮೆಡಿಸಿನ್ಸ್ ಎಲ್ಲ ಅದಾವ. ಸಾಧಾರಣ ಅದ್ರಾಗ ಲಿಯೋಫ್ಲಾಕ್ಸಿಸಿನ್ 15 ml ಇಂಜೆಕ್ಷನ್ಗಳ, ಪ್ಲಾನಿಮಿಕ್ಸಿನ್ ಮ್ಯಾಗ್ಲಾಮ್ 20 ml ಇಂಜೆಕ್ಷನ್, ರೆಬಿಸ್ ವೆಟರ್ನರಿ ವ್ಯಾಕ್ಸಿನ್, ಅಂದ್ರ ಒಟ್ಟ ಒಂದು 20 ಐಟಮ, ಒಂದು 24 ಒಂದು ಆಫೀಸ್ ಬೇಕಾದಂತ ಸಾಮಾನುಗಳೆಲ್ಲ ಅದಾವ. ಏನು ಇಷ್ಟ ಅಲ್ಲೆಲ್ಲ ಈ ಔಷಧ ಎಲ್ಲ ಸ್ಟಾಕ್ ಐತಿ. ಆಮೇಲೆ ಇದನ್ನ
ಇನ್ನೊಂದ್ ಏನ್ ಮಾಡ್ತಾರಂದ್ರ ಇವತ್ತ ಈ ತಾಲೂಕಾ ಮುಖ್ಯ ಪಶು ವೈದ್ಯಾಧಿಕ ಆಡಳಿತ ಅಂದ್ರ ಎಲ್ಲಾ ತಾಲೂಕು 15 ತಾಲೂಕಿಗೆ 11/3 ಪತ್ರ ಬರೀತಾರೆ ಇವ್ರು. ನಿಮ್ಗೆ ತಲುಪೈತಿ ಅಂತೇಳಿ ಇವೆಲ್ಲ ಪತ್ರಗಳು ಅದಾವ ಇವು. ಅಂದ್ರ ತಲುಪೈತಿ ಅಂತೇಳಿ ಅವ್ರ ಪತ್ರಗಳು ಬರಿತಾವ. ಎಲ್ಲಾ ಒಂದು ತಾಲೂಕಿಗೆ ಪತ್ರಗಳನ್ನ ಅವ್ರ ಬರೀತಾರ. 11/3/2026 ಎಲ್ಲಾ ತಾಲೂಕಿಗೆ ಪತ್ರಗಳು ಬರೀತಾರ. ಆದ್ರೆ ಇವತ್ತು ನಾನ ಅಲ್ಲಿ ಹೋದಾಗ ಆ ಗೋಡಾವಣ್ ನೋಡ್ರಿ, ಇಲ್ಲಿ ಆ ಗೋಡಾವಣದಾಗ ಆ ಗೋಡಾವಣದ ಒಂದು ದೊಡ್ಡ ಕಥೆ ಐತಿ ಈಗ. ಯಾಕಂದ್ರ ಅಲ್ಲಿ ಈ ಗೋಡಾವಣ ಮೇಂಟೈನ್ ಮಾಡವ್ರ ರಾಚನಾಯ್ಕರ್ ಅಂತೇಳಿ ಹಿರಿಯ ಔಷಧ ಪರಿವೀಕ್ಷಕರ. ಇವ್ರು 10-15 ವರ್ಷದಿಂದ ಇವ್ರ ಅಲ್ಲೇ ಅದಾರ, ಡೆಪ್ಟೇಷನ್ ಮ್ಯಾಗ ಇವ್ರ. ಏನು ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲೈತೆ, ಒಂದ್ ಕಡೆ ಔಷಧ ಕೊಡಬೇಕಾದದನ್ನ ಇಲ್ಲಿ ಇಟ್ಕೊಂಡು ಕುಂತಾರೆ, ಖರೀದಿ ತೋರಿಸ್ತಾರೆ, ಅವ್ಯವಹಾರ ಆಗೈತೆ ಅಂತ ನಿಮ್ ಸಸ್ಪೆಂಡ್ ಮಾಡಿದಾರ. ಅದೇ ರವಿ ಇವರು ಇವತ್ತ ಈ ಡೆಪ್ಟಿ ಡೈರೆಕ್ಟರ್ ಆಗಿ ಇವತ್ತ ಅವ್ರ ಹೊಳ್ಳಿ ಅದೇ ಜಾಗಕ್ಕನ ಇವತ್ತ ರವಿ ಸಾಲಿಗೌಡ್ರ ಅವ್ರು ಬಂದ್ ಕುಂತಾರ. ಅಂದ್ರೆ KCSR ರೂಲ್ ಏನ್ ಹೇಳ್ತೈತಿ ನನಗಂತೂ ಗೊತ್ತಿಲ್ಲ, ನೀವು ಬಹಳ ನನ್ನ ವೀಕ್ಷಕರಿದ. ಮತ್ ಅದೇ ಜಾಗಕ್ಕೆ ಬಂದ್ ಕುಂತ ಇವತ್ತಿಗೂ ನೀವು ಆ ಒಂದು ಔಷಧಿಗಳನ್ನ ಎಲ್ಲೂ ಮುಗಿಸಿಲ್ಲ. ಅದನ್ನ ಯಾಕೆ ಇಟ್ಕೊಂಡ್ ಕುಂತಾರಿ ರವಿ ಸಾಲಿಗೌಡ್ರವ್ರ? ಆಮೇಲೆ ಇವತ್ತ ನಿಮ್ಮ ಆಫೀಸ್ನಾಗ ಈಗ ಏನೈತ್ಲ 15 ಮಂದಿ ಸಹಾಯಕ ನಿರ್ದೇಶಕರ ನಿಮ್ಗ ಏನ್ ಔಷಧ ಐತೋ ಇಲ್ಲೋ ಅಂತೇಳಿ ಏನ್ ಕೇಳ್ರು ಇಲ್ಲೋ. ಇವತ್ತ ಕಮಿಷನರ್ ಶಿಲ್ಪಾ ಮೇಡಮ್ ಅವ್ರಿಗೆ ನಾ ಕೇಳ್ತೇನ, ಮಂತ್ರಿ ಕೇಳ್ತೇನ, ನಮ್ಮ ಜಿಲ್ಲೆಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಅವರ ವಾಕೇಬಲ್ ಡಿಸ್ಟೆನ್ಸ್ ನಿಮ್ಗೆ ನಡ್ಕೋತ ಹೋದ್ರ ಇದು ಸಿಗ್ತೈತಿ. ಯಾಕ ಸ್ಟಾಕ್ ಇಟ್ಕೊಂಡ್ರಿ ಕೋಟಿ ಗಂಟ್ಲೆ ದನಗಳು ಸಿಗ್ಬೇಕಾದದ್ದು ತಿಂಗಳದಿಂದ ಔಷಧಗಳಿಲ್ಲ. ಅಲ್ಲಿ ಸ್ಟಾಕ್ ಇಟ್ಕೊಂಡ್ ಏನ್ ಮಾಡೋರದ್ರಿ? ಒಟ್ಟಾರೆ ಈಗೇನ ಒಂದು ಉಲ್ಲೇಖ ಐತಿಲ್ಲ, ಜಿಲ್ಲಾ ಪಂಚಾಯತಿ ಸಸ್ಪೆಂಡ್ ಮಾಡಿದ್ನ ಇದನ್ನೇನ್ ಮಾರ್ಕೊಳಕ್ ಇಟ್ಕೊಂಡ್ರಿನ? ಮೂಗ್ ಜಾನುವಾರು ಏನ್ ಮಾಡ್ಬೇಕು? ಎಲ್ಲಾ ಸರ್ಕಾರದಿಂದ ಖರ್ಚು ಹಾಕಿದ್ದನ್ನ ನೀವು ಕೊಡಕ್ ಆಗ್ಲಿಲ್ಲ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಅದನ್ನ ಇಟ್ಕೊಂಡ್ ಕುಂತಾರ? ಒಳ್ಳೆ ಮಾರಾಟ ಮಾಡೋರು ಅಥವಾ ಬಾಕ್ಸ್ಗಳು ತೋರ್ಸಾಕ್ ಇಟ್ಕೊಂಡ್ ಕುಂತಾರು? ಯಾವ ಕಾರಣಕ್ಕಾಗಿ? ಏನ್ ಕಮಿಷನ್ ಇನ್ನ ಬರ್ಲಾರ್ಕ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲೋ? ನಿಮ್ಮ ಅಲ್ಲಿ ಎಲ್ಲಾ ಹೇಳಿದಾರ, ನೀವ್ ಏನೇನ ರವಿ ಸಾಲಿಗೌಡ್ರವ್ರ ನೀವ್ ಏನೇನ್ ತಪ್ಪಿದಾರೆ ಅನ್ನೋದು ಈ ಒಂದು ಆದೇಶದಾಗ ಎಲ್ಲಾ ಐತಿ. ಒಟ್ಟಾರೆ ಇನ್ನ ಮಟ್ಟ ನೀವ ಇವತ್ತಿನ ಮಟ್ಟ ಅದನ್ನ ಔಷಧಿ ಮುಗಿಸಿಲ್ಲ. ಏನ್ ಕಾರಣ? ಒಂದ್ ಮೂಗ್ ಜಾನುವಾರು ಮನುಷ್ಯ ಆದ್ರೆ ಬೇರೆ ದವಾಖಾನೆಗೆ ಹೋಗ್ಬೋದು, ಬೇರೆ ಮೆಡಿಕಲ್ಸ್ ಇದಕ್ಕೆ ಅಂಗಡಿಗೆ ಹೋಗಿ ಔಷಧ ತಗೋಬಹುದು. ಈ ಸರ್ಕಾರದಿಂದ ಬಂದಂತ ಔಷಧ ನಿಮ್ಮ ಗೋಡಾವಣದಾಗ ಇಟ್ಕೊಂಡು ಕುಂತ ಏನ್ ಆಟ ಆಡತ್ತೀರಿ ನೀವ? ಮತ್ ನಿಮ್ಮನ್ನ ಇಲ್ಲಿ ಯಾರ ವರ್ಗಾವಣೆ ಮಾಡಿ ಸಸ್ಪೆಂಡ್ ಆದವ್ರ ತಂದು ನಿಮ್ಯಾಗ ಇಷ್ಟೆಲ್ಲ ಅಲಿಗೇಷನ್ ಇದ್ರು ಅಂದ್ರೆ ನೀವು ಬೆಳಗಾವಿ ಜಿಲ್ಲಾದಾಗ ಯಾರು ನಮ್ಮನ್ನ ಕೇಳುದಿಲ್ಲ ಅಂತ ಈ ಇಲಾಖೆದವ್ರು ತಿಳ್ಕೊಂಡಿರೋ ಏನ? ಇವತ್ತಲ್ಲಿ ಆನಂದ್ ಪಾಟೀಲ್ ಅಂತೂ ಇನ್ಚಾರ್ಜ್ ಇದ್ರಿ ಒಂದ್ ತೊಡೆ ದಿವ್ಸ. ಅವ್ರೇನೋ ಖರೀದಿ ಮಾಡಿದಾಗ ಇದು ತಗೊಂಡಾರು, ಅದಕ್ಕಾಗಿ ಅದನ್ನ ವೆರಿಫಿಕೇಶನ್ ಮಾಡಾಕ ಹಿಂಗೇನೋ ಇಟ್ಕೊಂಡಾರ ಅಂತ ಹಿಂಗ್ ಮಾತಾಡತ್ತಾರ. ನನ್ಗ ಆನಂದ್ ಪಾಟೀಲ್ರು ಗೊತ್ತಿಲ್ಲ, ಇವತ್ತ ಈ ರವಿ ಸಾಲಿಗೌಡ್ರಾಗ್ಲಿ ಯಾರಾಗ್ಲಿ. ಇವತ್ತ ಒಟ್ಟಾರೆ ಅಂದ್ರ ಈ ಒಂದು ಔಷಧಿ ಮನುಷ್ಯರ ದನಗಳಿಗೆ ಕೊಡುವಂತ ಔಷಧಿನ ನೀವು ಇಟ್ಕೊಂಡ ಒಂದು ತಿಂಗಳದಿಂದ ಜನ ಅಡ್ಡಾಡತೈತಿ. ರಾಜಕಾರಣಿಗಳು ಮಲ್ಕೊಂಡರೇನ, ಅಧಿಕಾರಿಗಳು ಮಲ್ಕೊಂಡರೇನ, ಜಿಲ್ಲಾ ಪಂಚಾಯತಿ ಅವರ ಒಟ್ಟಾರೆ ಈ ಜನಪ್ರತಿನಿಧಿಗಳು ಏನ್ ಮಾಡತ್ತಾರೆ, ಸಮಾಜ ಸೇವಕರು ಏನ್ ಮಾಡತ್ತಾರೆ? ಇಷ್ಟೆಲ್ಲ ಇವತ್ತು ಕೋಟ್ಯಾವಧಿ ಒಂದ್ 5-6 ಕೋಟಿ ರೂಪಾಯಿ ಔಷಧಲ್ಲಿ ಇಟ್ಕೊಂಡ್ ಕುಂತಾರ. ನೋಡ್ರಿ ಗೋಡಾವಣದಾಗ ನೀವು. ಅಂದ್ರೆ ದನಗಳು ಸತ್ರು ನಡೀತೈತೆ. ನಿಮ್ದ ಅದು ಯಾವ ಉದ್ದೇಶಕ್ಕಾಗಿ ಇಟ್ಕೊಂಡ್ರೆ ಕುಂತಾರೆ ಅಂತೇಳಿ ರವಿ ಸಾಲಿಗೌಡ್ರವ್ರ ನಾನು ಯಾವತ್ತ ನಿಮ್ಮ ಇಂಟರ್ವ್ಯೂ ಬರ್ಲಿ, ಜಿಲ್ಲಾ ಪಂಚಾಯತಿ CEO ಅವರ ನೀವು ಹೋಗಿ ನೋಡ್ತಿರೋ ಇಲ್ಲೋ, ಮಾನ್ಯ ಲೋಕಾಯುಕ್ತ SP ಅವರ ಕೂಡಲೇ ಅದು ಯಾವಾಗ ಕೊಡ್ಬೇಕಾಗಿತ್ತು, ಎಂದಾಗ್ಬೇಕು ನೋಡ್ರಿ. ಈಗ ನಿಮಗೂ ಲೋಕಾಯುಕ್ತ SP ಅವರ ಇದು ನಾವ ರೈಟಿಂಗ್ ದಾಗ ಕೊಟ್ಟಂಗನ್ನ ಅಲ್ಲಿ ಹೋಗ್ರಿ. ಆಮ್ಯಾಗ ನಮ್ಮ ಕಮಿಷನರ್ ಅವ್ರು ಎಂದ್ ಬೆಳಗಾವ್ ಬರ್ತಾರಿ, ನಾವೆಂದ್ ಕರೀವ್ ನಿಮ್ನ, ನಾಳಿಂದ ಅಂಕೆ ನಾವ್ ಕೆಲ್ಸಕ್ಕೆ ಹತ್ತೇವ್. ಒಟ್ಟಾರೆ ದನಗಳಿಗೆ ಸಿಗ್ಬೇಕಾದದ್ದು ನೀವು ದನಗಳ್ದ ಅದೇನ್ ಹಾಕ್ತೈತಿಲ್ಲ ಅದನ್ನ ತಿಂತಾರೇನ? ಕೆಟ್ಟ ಭಾಷೆದಾಗ ಯಾಕೋ ನನಗೆ ಸಿಟ್ಟು ಬರತೈತಿ. ದನಗಳು ಹಾಕೊಂಡ್ ತಿಂತಾರೆ. ನಿಮ್ ಕಡಿಮೆ ಆತಂದ್ರ ತೆಲ್ಲು ಆತಂದ್ರ ಓಡಿ ಹೋಗ್ತಾರ್ರಿ. ಸರ್ಕಾರಿ ದವಾಖಾನೆದಾಗ ಇಲ್ಲಿಲ್ಲ ಅಂದ್ರೆ ತೊಗೊಂಡ್ಬರ್ತಾರೆ. ನೀವು ಇಟ್ಟದ್ದು ಸ್ಟಾಕ್ ಇಟ್ಟದ್ದು ಯಾಕೆ ಕೊಟ್ಟಿಲ್ಲಪ್ಪ? ಅಂದ್ರ ನಿಮ್ಮ ಮ್ಯಾಲ ರವಿ ಸಾಲಿಗೌಡ್ರವ್ರ ನಿಮ್ ಮ್ಯಾಗ ಆರೋಪ ಮಾಡಿದ ಕರೆ ಇದ್ದ ಮತ್ ಇಲ್ಲೇ ಬಂದ್ ಕುಂತ ಏನ್ ಆಟ ಆಡತ್ತರಿ? ಬೆಳಗಾವಿ ಜಿಲ್ಲೆ ದೊಡ್ಡದೈತಿ, ಬಾಳ ಜನ ಇಲ್ಲಿ ಬಾಳ ಶಣ್ಯರದಾರ, ಚಿಂತಕರದಾರ, ಆಮ್ಯಾಗ RTI ಕಾರ್ಯಕರ್ತರ. ಏನ್ ಮಾಡತ್ತೀರಿ ನೀವೆಲ್ಲ ಹೋರಾಟಗಾರರೆಲ್ಲ? ಹೋಗಿ ನೋಡ್ರಿ, ನಾವು ಹೋಗಿ ಅಲ್ಲಿ ಗೋಡಾವಣಕ್ಕೆ ಹೋಗಿ ಅದನ್ನ ಫೋಟೋಗಳು ತಗೊಂಡ್ಬಂದು ದಾಖಲೆ ಕುಡಿಸಿದೆವು. ಅದಕ್ಕ ರವಿ ಸಾಲಿಗೌಡ್ರವ್ರ ಸರಳ ಹೆಂಗ್ ಬಂದಿರಲ್ಲ ಹಂಗ ಈ ಔಷಧಗಳನ್ನ ಕೊಡುವ ವ್ಯವಸ್ಥೆ ಮಾಡ್ಬೇಕು. ಮತ್ತ ನಿಮ್ ಮ್ಯಾಗ ಇಷ್ಟೆಲ್ಲಾ ಅಪಾದನೆ ಇದ್ದಾಗ ಅಲ್ಲಿ ಮುಂದುವರಿಯುವುದು ನನಗೇನ್ ಸೂಕ್ತ ಅನ್ಸುದಿಲ್ಲ. ತಾವು ದಯಮಾಡಿ
ಈ ತಾವು ಬ್ಯಾರೆ ಯಾವ್ದಾರ ಜಿಲ್ಲಾಕ್ ಹೋದ್ರ ಒಳ್ಳೇದ. ಯಾಕಂದ್ರ ನೀವಾಗ್ಲಿ ಇಲ್ಲಿ 10-12 ವರ್ಷದಿಂದ ಯಾರ್ಯಾರು ಕೆಲಸ ಮಾಡತ್ತಿರಲ್ಲ, ಯಾರ್ಯಾರು ಏನ್ ಮಾಡತ್ತೀರಿ, ನಿಮ್ಮ ಇವನ್ನ ಜನರಿಗೆ ಗೊತ್ತಾಗೋಕ್ಕಿಂತ ಮೊದಲನ ನೀವು ಜಾಗ ಖಾಲಿ ಮಾಡ್ಬೇಕಂತ ಗರ್ದಿಗ ಮತ್ತೆ ಆಗ್ರಹ ಮಾಡ್ತೈತಿ. ನಮಸ್ಕಾರ.